ಕೆಲವೊಮ್ಮೆ ನಾವು ಬುದ್ಧಿವಂತಿಕೆ ತೀಕ್ಷ್ಣವಾಗಿಸುವುದರ ಜೊತೆಗೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ದೈನಂದಿನ ಅಭ್ಯಾಸಗಳನ್ನು ಕಡೆಗಣಿಸ್ತೇವೆ. ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಬುದ್ಧಿವಂತಿಕೆ ಮತ್ತು ಮೆದುಳಿನ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು. ಹೀಗಾಗಿ ನಿಮ್ಮನ್ನು ಸದಾ ಚುರುಕಾಗಿಸುವ ಈ 5 ಆರೋಗ್ಯಕರ ಅಭ್ಯಾಸಗಳನ್ನು ತೋರಿಸ್ತೀವಿ ನೋಡಿ. ಬುದ್ಧಿವಂತಿಕೆ, ಮೆದುಳಿನ ಶಕ್ತಿ ಹೆಚ್ಚಿಸುವ ಅಭ್ಯಾಸಗಳಿವು. ನಿಮ್ಮನ್ನ ಸದಾ ಚುರುಕಾಗಿರಿಸುವ 5 ಆರೋಗ್ಯಕರ ಅಭ್ಯಾಸ. ಮೆದುಳು ನಮ್ಮ ದೇಹದ ಬಹುಮುಖ್ಯ ಅಂಗ. ಅದರ ಕಾರ್ಯವನ್ನ ಉತ್ತಮವಾಗಿ ಇರಿಸಿಕೊಳ್ಳುವುದಕ್ಕೆ ನಾವು ನಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕಾಗತ್ತೆ. ಕೆಲವೊಮ್ಮೆ ನಾವು ಬುದ್ಧಿವಂತಿಕೆ ತೀಕ್ಷ್ಣವಾಗಿಸೋದ್ರ ಜೊತೆಗೆ ಮೆದುಳಿನ ಶಕ್ತಿಯನ್ನ ಹೆಚ್ಚಿಸುವ ದೈನಂದಿನ ಅಭ್ಯಾಸಗಳನ್ನ ಕಡೆಗಣಿಸ್ತೇವೆ. ಹೀಗಾಗಿ ಕೆಲವು ಒಳ್ಳೆಯ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಬುದ್ಧಿವಂತಿಕೆ ಮತ್ತು ಮೆದುಳಿನ ಶಕ್ತಿಯನ್ನ ಕಾಪಾಡಿಕೊಳ್ಳೋದು ಮಾತ್ರವಲ್ಲದೆ ಅದನ್ನ ಹೆಚ್ಚಿಸಬಹುದು ಅಂತ ವೈಜ್ಞಾನಿಕ ಸಂಶೋಧನೆ ತೋರಿಸಿಕೊಟ್ಟಿದೆ. ಓದುವ ಅಭ್ಯಾಸ ಒಳ್ಳೆಯದು. ಮೆದುಳಿನ ಕಾರ್ಯವನ್ನ ಉತ್ತಮವಾಗಿರಿಸಿಕೊಳ್ಳುವುದಕ್ಕೆ ಓದುವ ಅಭ್ಯಾಸ ಒಳ್ಳೆಯದು. ಇದು ಮನಸ್ಸನ್ನ ಸುಧಾರಿಸುತ್ತೆ, ಜ್ಞಾನವನ್ನ ಮತ್ತು ಶಬ್ದಕೋಶವನ್ನ ಹೆಚ್ಚಿಸುತ್ತೆ. ನಿಯಮಿತವಾಗಿ ಓದೋದ್ರಿಂದ ವಯಸ್ಸಾದಂತೆ ಅರಿವಿನ ಸಾಮರ್ಥ್ಯ ಕಡಿಮೆಯಾಗುವುದಿಲ್ಲ. ವಿಭಿನ್ನ ಮತ್ತು ಸವಾಲುಗಳಿರುವ ಪುಸ್ತಕಗಳು ಮೆದುಳನ್ನ ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಸಂಕೀರ್ಣ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಅದು ಕಾಲ್ಪನಿಕ ಕಥೆಗಳು, ಪತ್ರಿಕೆಗಳು ಅಥವಾ ನಿಯತಕಾಲಿಕೆಗಳನ್ನ ಓದೋದ್ರಿಂದ ಮೆದುಳು ಸಕ್ರಿಯವಾಗಿರುತ್ತೆ. ಕುತೂಹಲವಿರಬೇಕು. ಕುತೂಹಲವು ಕಲಿಕೆ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ. ಕುತೂಹಲ ಭರಿತ ಮನಸ್ಸು ಯಾವಾಗ್ಲೂ ಕೂಡ ಹೊಸ ಮಾಹಿತಿಯನ್ನ ಹುಡುಕ್ತಾ ಇರುತ್ತೆ, ಪ್ರಶ್ನೆಗಳನ್ನ ಕೇಳುತ್ತೆ ಮತ್ತು ವಿಭಿನ್ನ ದೃಷ್ಟಿಕೋನಗಳಿಂದ ಆಲೋಚನೆ ಮಾಡುತ್ತೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಂಶೋಧನೆಯ ಪ್ರಕಾರ ಕುತೂಹಲವು ಮೆದುಳನ್ನ ಕಲಿಕೆಗೆ ಸಿದ್ಧಪಡಿಸುತ್ತಂತೆ. ಇದರಿಂದಾಗಿ ಹೊಸ ಮಾಹಿತಿಯನ್ನ ನೆನಪಿನಲ್ಲಿಟ್ಕೊಳ್ಳೋದು ಸುಲಭವಾಗುತ್ತೆ. ನೀವು ಒಂದು ವಿಷಯದ ಬಗ್ಗೆ ಕುತೂಹಲ ತೋರಿದ್ರೆ ನಿಮ್ಮ ಮೆದುಳು ಆ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ನೆನಪಿಟ್ಟುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಈ ಸಂಶೋಧನೆ ತಿಳಿಸಿದೆ. ಕಷ್ಟ ಎನಿಸುವ ಕೆಲಸಗಳನ್ನೇ ಮೊದಲು ಮಾಡಿ. ನಿಮ್ಗೆ ಯಾವುದು ಕಷ್ಟ ಅನಿಸುತ್ತೋ ಅಂತಹ ಚಟುವಟಿಕೆಗಳನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನಿಸಿ. ಉದಾಹರಣೆಗೆ ಸುಡೋಕು, ಒಗಟುಗಳನ್ನ ಬಿಡಿಸೋದು, ಚೆಸ್ ಆಡೋದು ಅಥವಾ ಹೊಸ ಭಾಷೆಯನ್ನ ಕಲಿಯೋದು. ಇಂತಹ ಇನ್ನಿತರ ಚಟುವಟಿಕೆಗಳು ನಿಮ್ಮ ಮೆದುಳಿಗೆ ಸವಾಲನ್ನ ಹಾಕುತ್ತೆ. ಮಾನಸಿಕವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಲ್ಲಿ ಆಲ್ಝೈಮರ್ ಕಾಯಿಲೆ ಬರುವಂತಹ ಸಾಧ್ಯತೆ ಕಡಿಮೆ ಎನ್ನುತ್ತೆ ಅಧ್ಯಯನಗಳು. ಅದರಿಂದಾಗಿ ಕಷ್ಟಕರವಾದಂತಹ ಕೆಲಸಗಳಿಂದ ದೂರ ಸರಿಯಬೇಡಿ. ನಿದ್ರೆ ಬಹಳ ಮುಖ್ಯ. ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ನಿದ್ರೆ ಅತ್ಯಗತ್ಯ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನವು ಕಲಿಕೆ ಮತ್ತು ಸ್ಮರಣೆಯಲ್ಲಿ ನಿದ್ರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಕಂಡುಹಿಡಿದಿದೆ. ಸಾಕಷ್ಟು ನಿದ್ರೆ ಇಲ್ಲದೆ ನಿಮ್ಮ ಮೆದುಳು ನೀವು ಮಾಡಿದ ಕೆಲಸಗಳನ್ನ ನೆನಪಿಟ್ಟುಕೊಳ್ಳೋದಕ್ಕೆ ಹೆಣಗಾಡುತ್ತೆ. ಇದು ನಿಮ್ಮ ಅರಿವಿನ ದುರ್ಬಲತೆಗೆ ಕಾರಣವಾಗುತ್ತೆ. ಹಾಗಾಗಿ ವಯಸ್ಕರು ರಾತ್ರಿ ಸಮಯದಲ್ಲಿ 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ನಿದ್ರೆ ಮಾಡಲು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಸ್ಥಿರವಾದ ವೇಳಾಪಟ್ಟಿಯನ್ನ ಪಾಲನೆ ಮಾಡುವುದು ಒಳ್ಳೆಯದು. ಮಲಗುವ ಮೊದಲು ಶಾಂತವಾಗಿ ನಿದ್ರೆ ಮಾಡಲು ಬೇಕಾದಂತಹ ವಾತಾವರಣವನ್ನ ರಚಿಸಿಕೊಳ್ಳಿ. ಕೇವಲ ದಣಿವನ್ನ ನೀಗಿಸಿಕೊಳ್ಳುವುದಕ್ಕೆ ನಿದ್ರೆ ಮಾಡುವುದಲ್ಲ, ನಿಮ್ಮ ಮೆದುಳಿಗೂ ಕೂಡ ವಿಶ್ರಾಂತಿ ಪಡೆಯುವುದಕ್ಕೆ ಸ್ವಲ್ಪ ಸಮಯ ನೀಡಬೇಕಾಗುತ್ತೆ. ಆರೋಗ್ಯಕರ ಜೀವನ ಶೈಲಿ. ನಿಮ್ಮ ಒಟ್ಟಾರೆ ಜೀವನ ಶೈಲಿ ಮೆದುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿಯಮಿತ ದೈಹಿಕ ಚಟುವಟಿಕೆ, ಸಮತೋಲಿತ ಆಹಾರ ಮತ್ತು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವುದು ಇತ್ಯಾದಿ ಅಂಶಗಳ ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಅಂಶಗಳಾಗಿವೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ದೈಹಿಕ ವ್ಯಾಯಾಮವು ಮೆದುಳಿಗೆ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ. ವಾಕಿಂಗ್, ಈಜು ಅಥವಾ ಯೋಗದಂತಹ ಚಟುವಟಿಕೆಗಳು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ. ಇದೆಲ್ಲದರ ಜೊತೆಗೆ ಆಹಾರದಲ್ಲಿ ಪೌಷ್ಟಿಕಾಂಶ ಸೇವನೆ ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.